ಹೋರಾಟದ ಸ್ವರೂಪ ನೋಡಿದ್ದೀರಿ. ರಾಹುಲ್ ಗಾಂಧಿ ಮಕ್ಕಳಿಗೋಸ್ಕರ ಯಾವ ರೀತಿ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ, ಯುವಕರಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ. ಸ್ವಂತ ಪ್ರಿಯಾಂಕಾ ಗಾಂಧಿಯವರೇ ಅವರ ಭಾವನೆ, ಅವರ ಕೂಗು, ಅವರ ಹೋರಾಟ ಇವೆಲ್ಲ ಕಲಿಸಿದ್ದಾರೆ. ಇದೇ ಈ ದೇಶದಲ್ಲಿ ಗಾಂಧಿ ಕುಟುಂಬಕ್ಕೆ ಒಂದು ದೊಡ್ಡ ಆಸ್ತಿ, ಒಂದು ಹೋರಾಟದ ಸ್ವರೂಪ. ಸೊ ಇವತ್ತು ಏನು ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಡೆಸಿದ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶ ಇದನ್ನ ಖಂಡಿಸ್ತದೆ. ಇದು ಸರಿ ಇಲ್ಲ. ಏನೇ ವಿದ್ಯಾರ್ಥಿಗಳ ಮೇಲೆ, ಏನು ನಮ್ಮ ಮಕ್ಕಳ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಏನು ಇದು ಪೊಲೀಸ್ ಲಾಠಿ ಇಟ್ಬಿಟ್ಟು ಎಲ್ಲ ಇವತ್ತು ಹಾಸ್ಪಿಟಲ್ ಇದ್ದಾರೆ, ಅವ್ರಿಗೆ ಯಾವ ರೀತಿ ನೋಡ್ಸ್ ನೀವೆಲ್ಲ ಎಲ್ಲ ಮಾಧ್ಯಮದವ್ರನ್ನು ಬಂದ್ ಮಾಡ್ತೀವಿ. ಮಾಧ್ಯಮದವ್ರಿಗೆ ವಿಜುವಲ್ಸೇ ಸಿಗ್ತಿಲ್ಲ. ಆದ್ರೆ ಕೆಲವರೆಲ್ಲ ನೋಡ್ಕೊಂಡಿದ್ದು ಯಾರು ರೆಕಾರ್ಡ್ ಮಾಡಿ ಕಳಿಸಿದ್ರು, ಅದು ಎಲ್ಲ ಕೂಡ ನೀವು ಮಾಧ್ಯಮದವರು ತೆಗೆದುಕೊಂಡು ಇವತ್ತು ನೀವೆಲ್ಲ ತೋರಿಸಿದ್ದೀರಿ. ಇನ್ನ ಬೇಕಾದಷ್ಟು ದಾಖಲೆಗಳು ಬರ್ಬೋದು. ಸೊ ಅವ್ರನ್ನ ಯಾವ ದನಗಳಿಗೂ ಕೂಡ ಆ ರೀತಿ ಯಾರು ಹೊಡೆಯೋದಿಲ್ಲ, ಪ್ರಾಣಿಗಳಿಗೂ ಕೂಡ ಯಾರು ಹೊಡೆಯೋದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಹೊಡೆದು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಬ್ಬ ದೂರದಿಂದ ಬಂದು ಯಾವ ಸಂಘಟನೆ ಇಲ್ಲದೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ಬೇಕು ಅಂತೇಳಿ ಬಂದಂತವ್ರಿಗೆ ಈ ರೀತಿ ಲಾಠಿ ಏಟ್ ಹೊಡೆದು ಅವ್ರನ್ನ ಅಷ್ಟು ಅವಮಾನ, ಬಹಳ ಮಾನವೀಯತೆಯನ್ನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಪ್ರಯೋಗ ಮಾಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯ ಕೂಡ, ಸರ್ಕಾರ ಕೂಡ ಖಂಡಿಸ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಖಂಡಿಸಿ ಅವರ ಪರವಾಗಿ ನಿಂತ್ಕೊಳ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮತ್ತೆಲ್ಲ ನಮ್ಮ ಸುಮಾರು 100 ಜನ ಸಂಸತ್ ಸದಸ್ಯರನ್ನ ಬಂಧಿಸಿ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಬೇಡ, ನೀವು ಬಿಡಕ್ಕಾಗಲ್ಲ ಅಂತ ಹೇಳಿ ಪಾಪ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತು ಅಂತೇಳಿ ನಾನು ಈಗ ತಾನೇ ಬಂದಿದ್ದೇನೆ. ಇರ್ಲಿ, ಬಟ್ ಇದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳ ಭವಿಷ್ಯ ಮುಖ್ಯ. ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿಯುತ್ತದೆ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಮಕ್ಕಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಚರ್ಚೆ ಆಗಲೇಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಸರಿ ಸ್ನೇಹಿತರೆ, ಇಡೀ ದೇಶ ನಮ್ಮ ಯುವಕರ ಮೇಲೆ ನಿಂತಿದೆ. ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳು ಒಳ್ಳೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಆಸೆ. ಇಡೀ ಇವತ್ತು ಭಾರತದಲ್ಲಿ ಎಲ್ಲರೂ ಕೂಡ ನ್ಯಾಯಬದ್ಧವಾದಂತಹ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. 25 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿ ಕಷ್ಟಪಟ್ಟು ಓದಿ, ತಂದೆ ತಾಯಿಗಳ ಸಹಕಾರ, ಶಿಕ್ಷಕರ ಸಹಕಾರ, ಮಕ್ಕಳ ಆಸಕ್ತಿ, ಎಲ್ಲರೂ ಕೂಡ ಒಂದು ಬದುಕಿನಿಂದ ನಮ್ಮ ಜೀವನ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅಂತಲ್ಲ, ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಆ ಹೊಸ ಯುವಕರಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇದು ದೇಶದ ಒಂದು ಆಸ್ತಿ. ಇವತ್ತು ಒಂದು ದೊಡ್ಡ ಮಾರಕವಾದಂತಹ ಸನ್ನಿವೇಶ, ಪೇಪರ್ ಲೀಕ್ ಮಾಡಿ ಈಚೆ ಬಂದು ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಯಾರಿಗೆ ಮನಸ್ಸಿಗೆ ನೋವಿರ್ತದೆ ಅವರು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಪ್ರತಿಭಟನೆಕಾರರನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾದಂತ ವಿಚಾರ. ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷಗಳು ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ, ಅವರ ವಿದ್ಯಾರ್ಥಿಗಳ ಭಾವನೆಗೆ ನಾವು ಅವರ ಜೊತೆ ಕೂತ್ಕೊಂಡಿದ್ದೇವೆ, ಧ್ವನಿ ಎತ್ತಿದ್ದೇವೆ. ನೀಟ್ ಪರೀಕ್ಷೆ ಮುಂದೂಡಬೇಕು ಅಂತ ಹೇಳಿದ್ದೇವೆ, ತಪ್ಪಿಸಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದೇವೆ.
ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೇವೆ. ಕೊನೆಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂತ ನಾವು ಹೇಳ್ತೇವೆ. ಅದ್ಯಾವುದಕ್ಕೂ ಕೂಡ ಅವರು ಅವಕಾಶ ಕೊಟ್ಟಿಲ್ಲ. ಯಾರು ಇಡೀ ದೇಶದ ಯುವಕರು, ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ಅವ್ರ ಗಾಡಿ ಮಾಡ್ಕೊಳ್ಳಿಲ್ಲ, ಯಾರು ಅವರಿಗೆ ಸಂಘಟನೆಗೆ ಒಂದು ಕರೆ ಮೇಲೆ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಮೌನದಿಂದ ಅವರ ಮೆರವಣಿಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮನೆ ಮಕ್ಕಳು, ನಿಮ್ಮ ಪೊಲೀಸ್ ಮಕ್ಕಳು, ನಿಮ್ಮ ರಾಜಕಾರಣಿಗಳ ಮಕ್ಕಳು, ಈ ದೇಶದ ಒಂದು ಆಸ್ತಿ, ಮುಂದಿನ ಭವಿಷ್ಯ. ಅವರಿಗೆ ನೀವು ಒಡಿಸ್ತಾ ಇರೋ ರೀತಿ ನೋಡಿದ್ರೆ ನಿಮ್ ಮಕ್ಕಳ ಮೇಲೆ ಬಿದ್ದಂತ ಏಟಲ್ವಾದು. ನೀವು ತಂದೆ ತಾಯಿಂದಿರಾಗಿ ನೀವು ಅದನ್ನ ಒಪ್ಲಿಕ್ಕೆ ಸಾಧ್ಯನಾ? ಏನ್ ತಪ್ಪು ಮಾಡಿದವರು? ಇದು ಒಂದು ದೊಡ್ಡ ಎಲ್ಲರ ಮನಸ್ಸನ್ನು ಕೂಡ ಕಾಡ್ತಾ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಧ್ವನಿ ಎತ್ತಿದೆ. ನಮ್ಮ ಡ್ಯೂಟಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ಯಾವಾಗಲೂ ಕೂಡ ಇಂತಹ ಆಂದೋಲನಗಳಲ್ಲಿ ಇವತ್ತು ನಾವು ಜನರ ಧ್ವನಿಯಾಗಿ ಇವತ್ತು ನಾವು ನಿಂತ್ಕೊಂಡು ಕೆಲಸ ಮಾಡ್ತೇವೆ. ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡು ಬರ್ತಾವೆ. ನಾನು, ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಎಲ್ಲ ಬಂದು ನಮ್ಗೆ 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗ್ಬೇಕಾಗಿತ್ತು. ನಾನು ಗೌರವ್ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೇನೆ. ಈಗ ಮುಂದಕ್ಕೆ ಹೋಗ್ಬೋದು. ಯಾಕೆಂದ್ರೆ ಇನ್ನ ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೊಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸಿದ್ರು, ಬಹಳ ಅಸಭ್ಯದಿಂದ ವರ್ತನೆ ಮಾಡಿದ್ರು. ನನ್ನೂ ಕೂಡ ಎಳೆದಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳು ಬಾರದು ಅನ್ನೋದನ್ನ ವಾರ್ನಿಂಗ್ ಕೊಟ್ಟರು. ಆಗ ಅವ್ರನ್ನ ಮಗ ನೋಡ್ಕೊಂಡು ನನ್ನ ಸುತ್ತ ಬೆಂಗಾವನಾಗಿ ನಿಂತ್ಕೊಂಡು ಆಮೇಲೆ ಸೈಡ್ಗೆ ಹೋದೆ. ನಾನು ಸೈಡಲ್ಲಿ ಚೇರ್ ಹಾಕಿ ಅವರೇ ಪೊಲೀಸ್ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. 8, 9 ಎಲ್ಲ ಸೂತ್ರಗಳು ಸರ್. ಈಗ ಈ 20 ಬಾಕಿ ಉಳಿದಿದಾವಲ್ಲ, 20 ಫಿಲ್ ಮಾಡ್ತೀರಾ ಅಥವಾ ಅದರಲ್ಲಿ ಏನಾದ್ರು ಬಾಕಿ ಗೊತ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡ್ಬೇಕು ಅಂತ ನನ್ಗೆ ಆಸೆ. ಯಾವ್ದು ಖಾಲಿ ಇಟ್ಕೊಳ್ಳೋದು ನಂಗೆ ಅರ್ಥ ಇಲ್ಲ. ಅವ್ರನ್ನು ಫಿಲ್ ಮಾಡಬೇಕು, 2 ಚೀಫ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್, 1 ಕೌನ್ಸಿಲ್ ಚೇರ್ಮನ್, 1 ಸ್ಪೀಕರ್, ಕೌನ್ಸಿಲ್ ಡೆಪ್ಟಿ ಚೇರ್ಮನ್, ಎಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲ್ ಅಪ್ ಮಾಡಬೇಕು. ಕೌನ್ಸಿಲ್ ಚೇರ್ಮನ್ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಈಗಾಗಲೇ ನಾವು ಚೇರ್ಮನ್ ಯಾರು ಮಾಡಿಸ್ಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರನ್ನ ಗೌರವದಿಂದ ನೋಡ್ಕೋಬೇಕಾದ್ರು ನನ್ನ ಡ್ಯೂಟಿ. ಅದು ಮಾತಾಡ್ತೀನಿ. 25 ನಾನು ಮೆಡಿಕಲ್ ಕಾಲೇಜ್ ಒಂದು ಯಾವುದೋ ಇನಾಗ್ರೇಷನ್ ಕೊಟ್ಟಿದ್ದೆ. ಪ್ರೈಮ್ ಮಿನಿಸ್ಟರ್ 1ನೇ ತಾರೀಕು ಬರ್ತಾ ಇದ್ದಾರೆ ಮೈಸೂರಿಗೆ. ನಾನು 6ನೇ ತಾರೀಕು ಡೇಟ್ ಕೊಟ್ಟಿದ್ದೆ. ಸೆಷನ್ 10 days ಸೆಷನ್ ಮಾಡಿ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ಮ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ. ನಮ್ಗೆ ಬೇರೆ ಇನ್ನೇನಿಲ್ಲ ಅಂತ ಹೇಳಿ ನಮ್ಮ ನಾಯಕರು ನಾವು ತಿಳಿಸಿದ್ರು.
ಅವರು ತೀರ್ಮಾನವನ್ನು ಮಾಡಕ್ಕಾಗಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಬಹಳ ಅಸಭ್ಯ ರೀತಿಯಲ್ಲಿ ಇವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ವಿ. ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕ, ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ, ಅದರ ನಾಯಕರು ಅವ್ರಿಗೆ ಯಾವ ರೀತಿ ಮತ್ತು ಬೇರೆ ಬೇರೆ ನಮ್ಮೆಲ್ಲ MPsನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಯಾರು ಒಳಗಡೆ ಬರಕ್ ಬಿಡ್ಲಿಲ್ಲ. 5-6 ಕಡೆ ಎಲ್ಲ ಫ್ರಂಟ್ ಬ್ಲಾಕ್ ಮಾಡಿ ನಾವು ಯಾವಾಗ ಫಸ್ಟ್ ಖರ್ಗೆ ಮನೆಯಿಂದ ಸಾಹೇಬ್ರ ಮನೆಯಿಂದ ಹೋದ್ರು ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯ್ತು. ಬೇರೆ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ರೌಂಡ್ ಅಪ್ ಮಾಡಿದ್ರು. ಇರ್ಲಿ ಅವ್ರೇನಾದ್ರು ಮಾಡ್ಬೇಕು. ಆದ್ರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಾಗೇನೆ ಬಹಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನ ಅವರು ಎಳ್ದಾಡಿ ಬಲಾತ್ಕಾರ ಅವ್ರ ಮೈಲೆಲ್ಲ ಕೈ ಹಾಕಿ ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಹೊತ್ಕೊಂಡೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಅರೆಸ್ಟ್ ಮಾಡಿ ನಾವು ಇವತ್ತು ಬಹಳ ಖಂಡನೀಯ ಅಂತ ಒಂದು ವಿಚಾರ. ಯಾವಾಗ ಹೇಳ್ತಾರೋ ಅದನ್ನ ರೆಡಿ ಮಾಡಿಟ್ಕೊಂಡು ಇವೆಲ್ಲ ತೋರ್ಸದಂತಲ್ಲ ಎಲ್ಲ ರಾಜಭವನ್ ಸಿದ್ಧತೆ. ಹೌದು ಸರ್. ನಾನು ಗವರ್ನರ್ಗೂ ರಿಕ್ವೆಸ್ಟ್ ಮಾಡ್ತೀನಿ. ಲೆಟರ್ ನಾಡಿದ್ದು ಕೇಳಿದ್ದಾರೆ ಅಂತಿದೆ. ಗುರುವಾರ ಸಂಜೆಗೂ ಕೇಳಿದ್ದಾರೆ. ಗವರ್ನರ್ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಿದ್ರು, ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್ ಲಾಸ್ಟ್ ಟೈಮ್ ನೀವು ಬಂದಾಗ್ಲೇ ಅಂದ್ರೆ 3-4 ಡೇಸ್ ಬ್ಯಾಕ್ ಬಂದಾಗ್ಲೇ ಆಲ್ಮೋಸ್ಟ್ ಫೈನಲ್ ಅಂತ ಆಗಿತ್ತು. ಮತ್ತೆ ದೆಹಲಿಗೆ ನಾಯಕರು ಕರ್ಸಿದ್ರೆ ಮಾತ್ರ ಬರ್ತೀವಿ ಅಂತ ಹೇಳಿದ್ರಿ. ಈಗ ಈ ಕಾರ್ಯಕ್ಕೋಸ್ಕರ ಮತ್ತೆ ವಾಪಸ್ ಹೋಗಿ ಬರೋ ಪರಿಸ್ಥಿತಿ ಏನಾದ್ರು ಆಗತ್ತಾ? ಈಗ ನಮ್ಮ ಹತ್ರ ಮಾತಾಡ್ಬಿಟ್ಟು ಕಳಿಸಿ ಅಲ್ಲಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂಥ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ನಮ್ಮ ಕುಣಿಸ್ಕೊಂಡು ಕೇಳಿ ತೀರ್ಮಾನಕ್ಕೆ ಮಾಡಿದ್ದಾರೆ. ಈಗ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುಶೀವಾಲ, ಸಿದ್ದರಾಮಯ್ಯ ನಾವು ಚರ್ಚೆ ಮಾಡ್ತೀವಿ. ಎಲ್ಲ ಭಾವಚಿತ್ರಗಳೆಲ್ಲ ನೀವು ಪೇಪರ್ ಹಾಕಿ ಸರ್ ಈಗ 16 ಜನ ಅಲ್ಲ ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರು. ನನ್ನ ನಂಬರು ಗಟ್ಟಿಯಾಗಿ ಉಳ್ಕೊಂಡಿದೆ ನಂಬರು. ಅದರ ಸ್ಥಾನ ಇಲ್ವಲ್ಲ, ಆ ಸ್ಥಾನ ಇಲ್ವಲ್ಲ ಸರ್, ಕ್ಯಾಬಿನೆಟ್ ಸ್ಥಾನ ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಹೊಸ ಮಾನದಂಡ ಹೇಳಿದ್ರಲ್ಲ ಸರ್, ಆ ಮಾನದಂಡದ ಪ್ರಕಾರವಾಗಿನೇ ಕ್ಯಾಂಡಿಡೇಟ್ಗಳು ಇರ್ತಾರೆ ಅಂತ ಯಾರಾದ್ರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮೀಡಿಯಾ ಚರ್ಚೆ ಮಾಡ್ತಾರೆ. ಯಾವ್ದಾದ್ರು ಮುಖ್ಯಮಂತ್ರಿ ಚರ್ಚೆ ಮಾಡಿದಾರ? ಅಲ್ಲ ನೀವು ಹೆಸರು ಹೇಳ್ಬೇಡಿ ಸರ್, ನಿಮ್ಗೆ ಹೆಸರು ಹೇಳಿ ಅಂತ ಕೇಳ್ತೀರಾ? ಅಲ್ಲ ನೀವು ಹೇಳ್ತೀರಾ, ನಾನು ನಂಬಿಕೆ ಕೇಳ್ತೀರಾ ಸರ್? ಅಲ್ಲ ಸರ್ ನೀವು ಹೆಸರು ಹೇಳಬೇಡಿ. ಆ ತರದ್ದು ಒಂದ್ ಏನಾದ್ರು ಪ್ರಯೋಗ ಏನಾದ್ರು ಇದೆಯಾ? ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಿದೆ ಈಗ. ಕಾಂಗ್ರೆಸ್ ಅಲ್ಲಿ ಈಗ ಬೋಸರಾಜು MLA ಇರ್ಲಿಲ್ಲ, ಮಂತ್ರಿ ಮಾಡ್ಕೊಂಡು ಆ ತರ ಪ್ರಯತ್ನ ಈಗಲೂ ಆಗುತ್ತಾ ಅಂತ. ತಮ್ಮ ಕ್ಯಾಬಿನೆಟ್ ಅಲ್ಲಿ ಉದಾಹರಣೆ ಅದು ಹೇಳ್ತಾ ಇರೋದು. ಇದೇ SM ಕೃಷ್ಣ ಕಾಲದಲ್ಲಿ PKG ಇವ್ರನ್ನ ಚಂದ್ರಶೇಖರ್ ನಾವು ಈಗ ನಿಮ್ ಮೀಡಿಯಾವನ್ನು ನಾವು ಈಗ MLC ಮಾಡ್ಕೊಳ್ತೀವಿ. ಸಾಧ್ಯ ಇರುತ್ತೆ ಸರ್ ನಮಗೆ. MP ಮಾಡ್ಕೊಂಡಿದೀವಿ, MLC ಮಾಡ್ಕೊಂಡಿದೀವಿ. ಆ ರೀತಿಯಾದಂತ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಕೇಳಿ. ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾದ್ರೆ ಏನ್ ಬೇಕಾದ್ರೆ ಮಾಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕು. ಇಡೀ ಭಾರತದ ಯುವಕರ ಬದುಕಿನ ಪ್ರಶ್ನೆ. ಯುವಕರು, ವಿದ್ಯಾರ್ಥಿಗಳು, ತಂದೆ ತಾಯಂದಿರು ಎಲ್ಲರಿಗೂ ಕೂಡ ಇದು ವಿಷಯ. ಈ ನಿಮ್ಮ ಆಸೆ ಏನು? ನಿಮ್ಮ ಮಕ್ಕಳು ತಾನೇ ಭವಿಷ್ಯ, ನಿಮ್ಮ ಮಕ್ಕಳು ಭವಿಷ್ಯ ತಾನೇ ನೀವು ಯೋಚನೆ ಮಾಡೋದು. ನಾನು ರೆಡಿ ಇದ್ದೀನಿ.
ನನಗೆ ನಾಳೆ ಟೈಮ್ ಕೊಟ್ರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗ್ತಿದೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು 2 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೆ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೂ ಬರೋಕ್ಕೆ ನನಗೆ ನಿನ್ನೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಹಾಸನದಲ್ಲಿ ನಾನು ಹೋಗಲೇಬೇಕಾಗಿತ್ತು ಸರ್ಕಾರ ಜವಾಬ್ದಾರಿ. ಸೊ ಅದಕ್ಕೆ ನಾನು ಬೆಳಗ್ಗೆ ಹಾಸನದಲ್ಲಿ ಕಾರ್ಯಕ್ರಮ ಮುಗಿಸಿ ಬೆಳಗ್ಗೆ ನಾನು ಬಂದೆ. ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಎನಿ ಮೀಟಿಂಗ್ಸ್ ಆಫ್ಟರ್ನೂನ್? ಈಗ ರಾತ್ರಿ ಇತ್ತು ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು. ಈಗ ಇನ್ನು ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಅವನ್ನ ಬಂಧಿಸಿದ್ದಾರೆ. ನನಗೆ ರಿಕ್ವೆಸ್ಟ್ ಮಾಡ್ಕೊಟ್ಟು ನಿಮ್ಮನ್ನ ಬಂಧಿಸಕ್ಕಾಗಲ್ಲ, ಭಾಳ ಪ್ರಾಬ್ಲಮ್ ಆಗ್ತದೆ ನನಗೆ ರಿಕ್ವೆಸ್ಟ್ ಮಾಡಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಅವರೆಲ್ಲ ಅರೆಸ್ಟ್ ಆದ್ಮೇಲೆ ಸರ್, ಈಗ ನೀವು ಕಳೆದ ಸಲ ಬಂದಾಗ ಒಂದಷ್ಟು ಚೇಂಜಸ್ ಹೇಳಿದ್ರು, ಒಂದಿಷ್ಟು ಮಾನದಂಡಗಳನ್ನ ಹೇಳಿದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅಂತ. ಅದನ್ನೇನಾದ್ರು ಚೇಂಜಸ್ ಮಾಡ್ಕೊಂಡ್ ಬಂದಿದ್ದೀರಾ? ಫ್ರೆಶ್ ಫೇಸ್ ಗಳಿಗೆ ಈ ಸಲ ಅವಕಾಶ ಸಿಗುತ್ತಾ? ಯಾಕಂದ್ರೆ ಫ್ರೆಶ್ ಅಂದ್ರೆ 1 ಸಲ 2 ಸಲ MLA ಆದವರಲ್ಲ, 5-6 ಸಲ MLA-ಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆ ತರದವ್ರದ್ದೊಂದು ದೊಡ್ಡ ಲಿಸ್ಟ್ ಇದೆ. ನಮ್ಮ ಪಾರ್ಟಿಗೆ ಹೈಕಮಾಂಡ್ ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದೇ ಆದ ಏನೋ ಒಂದು ಲೆಕ್ಕಾಚಾರ ಇದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಬೇಕು. ನನಗೆ ಎಲ್ಲರೂ ಕೂಡ 136 ಜನರು ನನಗೆ ಬಂದೆ. ಕೌನ್ಸಿಲ್ ಇರೋಂಥ ಎಲ್ಲ ನನ್ನ ಮೆಂಬರ್ಸ್ ಎಲ್ಲ ಬಂದಿದೆ. ಎಲ್ಲರಿಗೂ ಕೂಡ ಅರ್ಥ ಇದೆ, ಯಾರಿಗೆ ಅರ್ಥ ಇಲ್ಲ ಅಂತ ಹೇಳಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದ, ಬಹಳ ಚಿಕ್ಕ ವಯಸ್ಸಲ್ಲಿ ನನ್ನ ಮಂತ್ರಿ ಆದ. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೆ ಬಹಳ ಅವಕಾಶ ಕೊಡಬೇಕು. ಬಟ್ ಡೆಲ್ಲಿಯವ್ರು ಏನು ಅವಕಾಶ ಮಾಡಿಕೊಡ್ತಾರೋ, ಏನ್ ಮಾರ್ಗದರ್ಶನ ಆ ರೀತಿ ನಾನು ಪಾರ್ಟಿ ಏನ್ ಹೇಳ್ತಿದ್ದೆ ಕೇಳೋದು.